ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಗಿಲ್ಲಿಗೆ ಇದೀಗ ದೊಡ್ಡ ಶಾಕ್, ಆಘಾತ ಅಂತಾನೆ ಹೇಳ್ಬೋದು. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಏನಾಗಿದೆ ಗಿಲ್ಲಿಗೆ, ಈಗ ಹೇಗಿದ್ದಾರೆ, ಏನಿದು ಸುದ್ದಿ, ತಪ್ಪದೆ ನೋಡಿ. ಇದೀಗ ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿ ಗಿಲ್ಲಿ ನಟ ಅಲಿಯಾಸ್ ನಟರಾಜ ಸೋಷಿಯಲ್ ಮೀಡಿಯಾದಲ್ಲಿ ಭರ್ಜರಿ ಫ್ಯಾನ್ಸ್ ಫಾಲೋಯಿಂಗ್ ಅನ್ನ ಕೆಲವೇ ದಿನದಲ್ಲಿ ಗಳಿಸಿಕೊಂಡು ಹೊಸ ದಾಖಲೆಯನ್ನೇ ನಿರ್ಮಿಸಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಗಿಲ್ಲಿ ನಟ ಅಲಿಯಾಸ್ ನಟರಾಜುಗೆ ಬಿಗ್ ಬಾಸ್ ಶೋಗೆ ಹೋಗುವ ಮುನ್ನ 80,000 ಫಾಲೋವರ್ಸ್ ಇದ್ರು. ಆದರೆ ಬಿಗ್ ಬಾಸ್ಗೆ ಹೋಗಿ ಈಗಾಗಲೇ 100 ದಿನವಷ್ಟೇ ಕಳೆದಿದೆ. ಈ ದಿನಗಳ ಅಂತರದಲ್ಲಿ ಇನ್ಸ್ಟಾಗ್ರಾಂನಲ್ಲಿ ಗಿಲ್ಲಿ ನಟನ ಫಾಲೋವರ್ ಸಂಖ್ಯೆ 1 ಮಿಲಿಯನ್ ದಾಟಿದೆ. 1 ಮಿಲಿಯನ್ ಅಂದರೆ 10 ಲಕ್ಷ. ಗಿಲ್ಲಿ ನಟನ ಇನ್ಸ್ಟಾಗ್ರಾಂಗೆ ಈಗ ಬರೋಬ್ಬರಿ 10 ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ಗಳು ಇದ್ದಾರೆ. ಇದು ಬಿಗ್ ಬಾಸ್ನಲ್ಲಿ ಗಳಿಸಿದ ಹೆಸರು, ಕೀರ್ತಿಯಿಂದ ಬಂದ ಫಾಲೋವರ್ಸ್ಗಳು. ಬಿಗ್ ಬಾಸ್ನಲ್ಲಿ ಗಿಲ್ಲಿ ನಟ ಅಲಿಯಾಸ್ ನಟರಾಜುಗೆ ಜನರಿಗೆ ಮನೋರಂಜನೆ ನೀಡಿದ್ದಾರೆ, ಕಾಮಿಡಿ ಮಾಡಿದ್ದಾರೆ, ಬೇರೆ ಸ್ಪರ್ಧಿಗಳ ಕಾಲೆಳೆದಿದ್ದಾರೆ, ರೊಮ್ಯಾನ್ಸ್, ಲವ್, ಚೇಷ್ಟೆ ಎಲ್ಲವನ್ನು ಕೂಡ ಮಾಡಿದ್ದಾರೆ. ಇದೆಲ್ಲದರಿಂದ ಗಿಲ್ಲಿ ನಟ ಅಲಿಯಾಸ್ ನಟರಾಜುಗೆ ಇನ್ಸ್ಟಾಗ್ರಾಂನಲ್ಲಿ ಫಾಲೋವರ್ಸ್ಗಳ ಸಂಖ್ಯೆಯಲ್ಲಿ 100 ದಿನದಲ್ಲೇ ಭಾರಿ ಏರಿಕೆಯಾಗಿದೆ. ಕಳೆದ 100 ದಿನಗಳಲ್ಲಿ ಗಿಲ್ಲಿ ನಟ ಅಲಿಯಾಸ್ ನಟರಾಜು ಕರ್ನಾಟಕದಲ್ಲಿ ಮನೆ ಮಾತಾಗಿದ್ದಾರೆ. ಹುಡುಗರು, ಹುಡುಗಿಯರು, ವೃದ್ಧರು ಎಲ್ಲರೂ ಗಿಲ್ಲಿ ನಟನನ್ನು ಇಷ್ಟಪಡಲು ಪ್ರಾರಂಭಿಸಿದ್ದಾರೆ. ಈ ಪ್ರಸಿದ್ಧಿ ಖ್ಯಾತಿಯೇ ಇನ್ಸ್ಟಾಗ್ರಾಂನಲ್ಲಿ ಫಾಲೋವರ್ಸ್ಗಳ ಸಂಖ್ಯೆ ದಿಢೀರನೆ ಹೆಚ್ಚಾಗಲು ಕಾರಣವಾಗಿದೆ. ಇನ್ನು ಈ ಸಲ ಕಪ್ ಯಾರ್ದು? ಬಿಗ್ ಬಾಸ್ ವೀಕ್ಷಕರು ಏನು ಹೇಳ್ತಾ ಇದ್ದಾರೆ? ಸಪ್ಪೆ ಮುಖ ಇಟ್ಟ ಗಿಲ್ಲಿ, ಹಿರಿ ಹಿಗ್ಗಿದ ಅಶ್ವಿನಿ ಗೌಡ, ಮುಂದೇನು? ಅಶ್ವಿನಿ ಧ್ರುವಂತ್ ವರ್ಸಸ್ ಇತರೆ ಸ್ಪರ್ಧಿಗಳು. ಗಿಲ್ಲಿಗೆ ಕಾಡಿದ ಆ ಭಯವಾದರೂ ಏನು? ಗಿಲ್ಲಿ ಬಿಗ್ ಬಾಸ್ ಗೇಮ್ನಲ್ಲಿ ಪರಕಾಯ ಪ್ರವೇಶ, ಆಟದ ರಹಸ್ಯ ಬಿಟ್ಟುಕೊಟ್ಟ ಗಿಲ್ಲಿ. ಈ ಸಲ ಕಪ್ ಯಾರದ್ದು? ಬಿಗ್ ಬಾಸ್ ವೀಕ್ಷಕರು ಏನು ಹೇಳ್ತಾ ಇದ್ದಾರೆ? ಯಾರ ಬಾಯಲ್ಲಿ ಕೇಳಿದ್ರು ಗಿಲ್ಲಿ ಗಿಲ್ಲಿ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಯನ್ನ ಸಿಲ್ಲಿ ಮಾಡಿ ಹಳ್ಳಿಗೆ ಕಳಿಸ್ಬೇಕು ಅನ್ನೋ ಘಟಾನುಘಟಿಗಳು ಒಬ್ಬರಲ್ಲ ಇಬ್ಬರಲ್ಲ. ಅಂತಹವರನ್ನೇ ಹಿಂದಿಟ್ಟು ಗಿಲ್ಲಿ ಮಾಡಿದ ದಂಡಯಾತ್ರೆ ಮಾಮೂಲಿಯದಲ್ಲ. ಕರುನಾಡ ಜನರ ಬಾಯಲ್ಲಿ ಗಿಲ್ಲಿ ಹೆಸರು ದಾಳಿ ನಡೆಸ್ತಿರೋದು ಯಾಕೆ? ಬಿಲ್ಲು ಬಾಣಗಳನ್ನು ಹಿಡಿದು ಗೆದ್ದವರಿದ್ದಾರೆ, ಬುಲೆಟ್ಸು ಬಾಂಬ್ಗಳನ್ನು ಹಿಡಿದು ಗೆದ್ದವರಿದ್ದಾರೆ. ಬಟ್ ಗಿಲ್ಲಿ ಮಾತ್ರ ಪಂಚ್ಗಳ ಬಾಣಗಳಿಂದ, ಡೈಲಾಗ್ಸ್ಗಳ ಬಾಂಬ್ಗಳಿಂದ ಗೆಲ್ಲುವ ಹಂತಕ್ಕೆ ಬಂದಿದ್ದಾನೆ. ಬಟ್ ಫಿನಾಲೆ ಟೈಮ್ನಲ್ಲಿ ಗಿಲ್ಲಿ ಎಡವಟ್ಟು ಮಾಡ್ತಿದ್ದಾರಾ? ಈ ಎಡವಟ್ಟಿನ ಆಟ ಗಿಲ್ಲಿಯನ್ನು ಸೋಲಿನ ಕಡೆ ವಾಲಿಸುತ್ತಾ? ಟಾಸ್ಕ್ ಗೆಲ್ಲಲೇಬೇಕು ಅಂತ ಅಖಾಡಕ್ಕೆ ಇಳಿದಿದ್ದ ಗಿಲ್ಲಿ ಮಕಾಡೆ ಮಲಗಿಬಿಟ್ಟಿದ್ದ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಈ ಟಾಸ್ಕ್ ಗಿಲ್ಲಿ ಸೋತಿರ್ಬೋದು. ಬಟ್ ಕರುನಾಡ ಜನ ಮಾತ್ರ ಈ ಬಾರಿ ಬಿಗ್ ಬಾಸ್ ಕಪ್ ಗಿಲ್ಲಿದೆ ಅಂತಿದ್ದಾರೆ. ಗಿಲ್ಲಿ ಈ ಬಾರಿಯ ಬಿಗ್ ಬಾಸ್ ಬಂದಿದ್ದ ಶೋಗೆ ಶೋಭೆ ತಂದಿದೆ ಎನ್ನಲಾಗುತ್ತಿದೆ. ಯಾಕಂದರೆ ಹಳ್ಳಿಗೂ ಕೂಡ ಬಿಗ್ ಬಾಸ್ ಹೌಸ್ ಮನೆಯಾಗಿಯೇ ಬಿಟ್ಟಿದೆ. ಈ ಬಾರಿ ಗಿಲ್ಲಿನೇ ಕಪ್ ಗೆಲ್ಲಬೇಕು ಅನ್ನೋದು ಜನರ ಅಭಿಪ್ರಾಯವಾಗಿದೆ. ಬಟ್ ಮಾತಿಂದ ಅಭಿಮಾನದ ಕೋಟೆ ಕಟ್ಟೋದು ಅಂತ ಗಿಲ್ಲಿ ನಿದರ್ಶನ ಕೊಟ್ಟಿದ್ದಾರೆ. ದೊಡ್ಡ ಕಲಾಶೂರರನ್ನೇ ಸರಿಗಟ್ಟಿ ಮುನ್ನುಗ್ಗುತ್ತಿರೋ ಗಿಲ್ಲಿ ಜನರ ಎಕ್ಸ್ಪೆಕ್ಟೇಷನ್ನ ಮುಟ್ತಾರಾ, ನಿರಾಸೆ ಉಳಿಸ್ತಾರಾ, ಗುಡ್ಡಾಗಿ ಎಂಟ್ರಿ ಕೊಟ್ಟು ಬ್ಯಾಡ್ ಆಗಿ ಹೊರ ಬಂದ್ಬಿಡ್ತಾರಾ? ಇನ್ನು ಕೆಲವೇ ದಿನಗಳಲ್ಲಿ ರಿವೀಲ್ ಆಗಲಿದೆ. ಬಿಗ್ ಬಾಸ್ಗೆ ಮುನ್ನ 80,000, ಈಗ 1 ಮಿಲಿಯನ್ ಫಾಲೋವರ್ಸ್ ಗಿಟ್ಟಿಸಿದ ಗಿಲ್ಲಿ ನಟ. ಬಿಗ್ ಬಾಸ್ ಸ್ಪರ್ಧಿ ಗಿಲ್ಲಿ ನಟ ಅಲಿಯಾಸ್ ನಟರಾಜು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಮೋಡಿಯೇ ಮಾಡಿದ್ದಾರೆ. ಬಿಗ್ ಬಾಸ್ಗೆ ಹೋಗುವ ಮುನ್ನ ಇನ್ಸ್ಟಾಗ್ರಾಂನಲ್ಲಿ 80,000 ಫಾಲೋವರ್ಸನ್ನು ಹೊಂದಿದ್ರು. ಈಗ ಫಾಲೋವರ್ ಸಂಖ್ಯೆ 1 ಮಿಲಿಯನ್ ದಾಟಿದೆ. 1 ಮಿಲಿಯನ್ ಅಂದರೆ 10 ಲಕ್ಷ.